ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಭೀಮಟಕೆರೆ ಹಾಡಿಯ ಸಾವಯವ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಕೃಷ್ಣಯ್ಯವರು. ಇವರು ಕಳೆದ 8-9 ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ಸ್ವತಃ ತೊಡಗಿಸ್ಕೊಳ್ತಾ ಬರ್ತಾ ಇದ್ದಾರೆ. ಇರುವಂಥ ಕಡಿಮೆ ಭೂಪ್ರದೇಶದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಅವುಗಳಲ್ಲಿ ಪ್ರಮುಖವಾಗಿ ಹತ್ತಿ, ರಾಗಿ ಹಾಗೂ ಧಾನ್ಯ ಬೆಳೆಗಳನ್ನು ಬೆಳೀತಾ, ಹಾಗೆಯೇ ವಾಣಿಜ್ಯ ಬೆಳೆಗಳಲ್ಲಿ ಬಾಳೆ, ಚಿಯಾ ಹಾಗೂ ಸಿರಿಧಾನ್ಯಗಳನ್ನು ಕೂಡ ಬೆಳೀತಾ ಇದ್ದಾರೆ. ಜೊತೆಗೆ ಕೋಳಿ ಸಾಕಾಣಿಕೆ, ಎರೆಹುಳು ಘಟಕ ಹಾಗೂ ಜೀವಾಮೃತದ ತರಬೇತಿಯನ್ನು ಪಡ್ಕೊಂಡು ಅದನ್ನು ಕೂಡ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡು ಸಮಗ್ರ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ. ಹಾಗಾದರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಎಲ್ಲ ಸಮಗ್ರ ಕೃಷಿ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಕೃಷ್ಣ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಸ್ವಾಗತ. ಎಷ್ಟು ವರ್ಷದಿಂದ ಈ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಾ ಸರ್? ಕೃಷಿ ಹೊಲಕ್ಕೆ ಒಂದು 10 ವರ್ಷದಿಂದ ಮಾಡ್ತೇವೆ ಸರ್. ಆರಂಭದಲ್ಲೆಲ್ಲ ಹೇಗಿತ್ತು ಕೃಷಿ ಚಟುವಟಿಕೆ? ಏನೇನೆಲ್ಲ ಬೆಳೀತಾ ಇದ್ರಿ? ಮೊದಲು ರಾಗಿ, ಹತ್ತಿ, ಉಳ್ಳಿ, ಅವರೇ ಬೆಳಿತಿದ್ವು ಸರ್. ಇವಾಗ ನಮ್ಮ ಸಂಸ್ಥೆ ಕಡೆಯಿಂದ ಸಿರಿಧಾನ್ಯಗಳು, ಕೂದಲು, ನವಣೆ ಅವೆಲ್ಲ ನಮ್ಮ ತಾತನ ಕಾಲದಲ್ಲಿ ಬೆಳೆಸಿದ್ರು ಸರ್. ನಮ್ಮದು ನಾವು ಯಾವತ್ತೂ ಹಾಕಿರ್ತಿಲ್ಲ. ನಿಮ್ಮ ಹಿರಿಕರೆಲ್ಲ ಬೆಳಿತೀವಿ? ಹಿರಿಕರೆಲ್ಲ ಬೆಳಿತಿದ್ರು ನವಣೆ. ಈಗ ನಾವು ಹಾಕಿರೋದು ಹೋದ ವರ್ಷದಿಂದ ನವಣೆ ಬೆಳೀತಾ ಇದೀವಿ. ನವಣೆ, ಕೂದಲು, ಸಾಮೆ ಇವೆಲ್ಲ ಸಂಸ್ಥೆ ಕಡೆಯಿಂದ ಬೀಜ ಕೊಟ್ಟು ಅದನ್ನು ಬೆಳೀತಾ ಇದ್ದೇವೆ. ಆರಂಭದಲ್ಲಿ ತಾವು ನೀವು ಮಾಡ್ತಿದ್ದಂಥ ಕೃಷಿಗೂ ಈಗ ಮಾಡ್ತಿರೋಂಥ ಕೃಷಿಗೂ ಎಷ್ಟು ಬದಲಾವಣೆ, ಎಷ್ಟು ವ್ಯತ್ಯಾಸ ಇದೆ? ಬದಲಾವಣೆ ಸರ್, ಅವಾಗೆಲ್ಲ ಗೊಬ್ಬರ ಹಾಕ್ತಿದ್ದೋ, ಗೌರ್ಮೆಂಟ್ ಗೊಬ್ಬರ, ಯೂರಿಯಾ 20 ಈ ಥರದ್ದು ಯಾವುದೋ ಒಂದು ಗೊಬ್ಬರ ಅಂಗಡಿಯಲ್ಲಿ ತಗೊಂಡ್ಬಂದು ಹಾಕ್ತಿದ್ದು ಸರ್. ಇವಾಗ ದನದ ಗೊಬ್ಬರ ಬಿಟ್ರೆ ಬೇರೆ ಏನು ಬಳಸಲ್ಲ. ಆಗ್ಲೆಲ್ಲ ವ್ಯವಸಾಯ ಅಂದ್ರೆ ನಿಮ್ಮ ಹತ್ರನೇ ಉಪಕರಣಗಳಿರ್ತಿತ್ತು, ನೇಗ್ಲಿ ಇರ್ತಿತ್ತು, ಎತ್ತುಗಳು ಇರ್ತಿತ್ತು, ನೀವೇ ಉಳುಮೆ ಮಾಡ್ತೀರಿ, ನೀವೇ ಬೆಳೀತಾ ಇದ್ರಿ. ಆಗ್ನ ಒಂದು ಆರಂಭ ಜೀವನ ಹೇಗಿತ್ತು? ಆವಾಗ ಚೆನ್ನಾಗಿತ್ತು ಸರ್. ಮಧ್ಯದಲ್ಲಿ ನಾವು ಕುಡ್ತ ಕಲ್ತು ಜಮೀನು ಮಾಡ್ತಿದ್ದಿಲ್ಲ, ಬಿಟ್ಬಿಟ್ಟು ಅದು ಗುತ್ತಿಗೆ ಕೊಡ್ಬಿಡೋದು, ಕುಡ್ಕೊಂಡು ನಿಂತ್ಕೊಳ್ಳೋದು, ಆ ಥರ ಮಾಡ್ತಿದ್ವಿ. ಈ ಸಂಸ್ಥೆ ಕಡೆಯಿಂದ ಕೆಂಚಲಲ್ಲಿ ಕ್ಯಾಂಪ್ ಇಟ್ಟಾಗ ಕುಡ್ತವನ್ನ ಬಿಟ್ಟು ಇವಾಗ ಜಮೀನು ಕೆಲಸನೇ ಚೆನ್ನಾಗಿ ಮಾಡ್ತಿದ್ದೆ. ಮೆಣಸಿ ಹಾಕೋದು ಇವಾಗ ಭಾಳ ಹಾಕಿದ್ದೀನಿ. ಬಾಳೆಗೆ ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ ಸರ್. ಇವಾಗ ಎರೆಹುಳು ಗೊಬ್ಬರ, ಜೀವಾಮೃತ ಇದನ್ನೇ ಹಾಕೊಂಡು 5 ತಿಂಗಳಾಗಿತ್ತು ಭಾಳ ಹಾಕಿ. ಎಷ್ಟು ಎಕರೆ ಭೂ ಪ್ರದೇಶವನ್ನು ಹೊಂದಿದ್ದೀರಾ ಸರ್? ನಮ್ಮದು ಸ್ವಂತವಾಗಿ ಒಂದು 4 ಎಕರೆ ಇದೆ. ಜೊತೆಗೆ 1-2 ಎಕರೆ ಗುತ್ತಿಗೆ ಮಾಡ್ಕೊಳ್ತಿದ್ದೇನೆ. ಅಂದರೆ ಸ್ವಂತ 1 ಎಕರೆ ಜೊತೆಗೆ ಗುತ್ತಿಗೆನೂ ಸಹ ತಗೊಂಡು ಒಂದು 3-3 ಎಕರೆ ಜಮೀನು ಮಾಡ್ತಾ ಇದ್ದೀರಾ. ಈಗ 3-3 ಎಕರೆ ಜಮೀನು ಮಾಡ್ತಾ ಇದ್ದೀರಲ್ಲ, ಒಂದೇ ಬೆಳೆ ಬೆಳೀತಾ ಇದ್ದೀರಾ ಇಲ್ಲ ಭಾಗ ಮಾಡ್ಕೊಂಡು ಯಾವ್ಯಾವ ಥರ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಬೇರೆ ಬೇರೆ ಬೆಳೆ ಸರ್. ಮೆಣಸಿ ಒಂದು ಎರೆಹುಳು ಹಾಕೊಳ್ಳೋದು, ಹತ್ತಿ ಒಂದು ಎರೆಹುಳು ಹಾಕೊಳ್ಳೋದು, ಈ ಥರ ಬೇರೆ ಬೆಳೆ ಹಾಕಿದ್ವಿ. ಈಗ 3 ಎಕರೆ ಭೂ ಪ್ರದೇಶಕ್ಕೂ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ ಸರ್? ನೀರಾವರಿ ಅದೇ ನಾ ಕುಡ್ತಾ ಬಿಟ್ಟು ಇವಾಗ ಸ್ವಂತವಾಗಿ ಬೋರ್ ಹೊಡಿಸಿದ್ದೀನಿ ಸರ್. ಸ್ವಂತವಾಗಿ ಬೋರ್ ಹೊಡಿಸ್ಕೊಂಡಿದ್ದೀರಾ? ಮೊದಲೆಲ್ಲ ಜಮೀನು ಮಾಡ್ತಿದ್ದಿಲ್ಲ, ಇರೋದನ್ನೇ ಮಾಡ್ಕೊಂಡು ತಿಂತಿದ್ದೋ, ಕುಡ್ತಿದ್ದೋ. ಇವಾಗ ಸ್ವಂತವಾಗಿ ಬೋರು 1-2 ಲಕ್ಷ ಖರ್ಚು ಮಾಡಿ ನೀರಾವರಿ ಇದೆ ಸರ್. ಈಗ ಸ್ವತಃ ಜಮೀನ್ ಮಾಡೋಕ್ಕೂ ಮುಂಚೆ ಕೂಲಿ ಕೆಲಸ ಹೋಗ್ತೀರಾ? ಕೂಲಿ ಕೆಲಸ. ಸ್ವತಃ ನೀವೇ ಜಮೀನ್ ಮಾಡಿ ನೀವೇ ಸಂಪಾದನೆ ಮಾಡೋದಕ್ಕೂ ಇನ್ನೊಬ್ಬರ ಹತ್ರ ಕೂಲಿ ಕೆಲಸ ಮಾಡೋಕ್ಕೂ ಎಷ್ಟು ಬದಲಾವಣೆ ಆಗಿದೆ ಈಗ ಸರ್? ನಮ್ಮ ಸ್ವಂತ ಕೆಲಸವೇ ಚಂದ ಸರ್. ಇದು ಇವಾಗಲೇ ನಿಮ್ಮದೇ ಇರೋದು. ಜೊತೆಗೆ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ಸಿದ್ದು ಸರ್ ಅವರು ಅಂತ ಎಲ್ಲರೂ ಬಂದು ಪ್ರತಿದಿನ ಹಿಂಗೆ ಬಂದು ವಿಸಿಟ್ ಮಾಡ್ತಾರೆ ಸರ್. ಹೇಳ್ಕೊಡ್ತಾರೆ, ಗೊಬ್ಬರ ಹಾಕಿ ನೀರು ಹೊಡ್ರಿ, ಸತ್ತ ಇದ್ರಿ ಸತ್ತ ಕೇಳಿ, ಈ ಥರ ಗೊಬ್ಬರ ಮಾಡಿ, ಜೀವಾಮೃತ ಮಾಡಿ ಅಂತ ಅವ್ರ ಬೆಂಬಲಿಂದ ನಾವು ಮಾಡ್ತೀರ ಸರ್. ಅವ್ರ ಸಹಕಾರದಿಂದ ಇದೆಲ್ಲ ಮಾಡ್ತಿತ್ತಿಲ್ಲ, ನಮ್ಗೆ ಗೊತ್ತಿತ್ತಿಲ್ಲ. ಅದು ಸಂಸ್ಥೆ ಕಡೆಯಿಂದ ಇಷ್ಟೆಲ್ಲ ಸೇವಾ ಸೌಲಭ್ಯ ಸಿಗ್ತಿರೋದು ತಮ್ಮ ಕೃಷಿ ಚಟುವಟಿಕೆಗೆ ಭಾಳಷ್ಟು ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ ಸರ್. ಈ ಕೋಳಿ ಸಾಕಣೆ ಕೊಟ್ಟವ್ರೆ, ಜಮೀನಲ್ಲಿ ಬಿಟ್ಬಿಟ್ರೆ ಅವ್ನು ಬೇಯ್ತಾವ ಸರ್. ಬೇಯ್ದಾದ್ಮೇಲೆ ಒಂದು ನೀರು ಕುಡಿಸೋದು, ನೀರೆಲ್ಲ ಒಳಗೆ ಇರ್ತವೆ, ಮೇವು ಹಾಕೊಳ್ಳೋದು ಅವರೇ ಬಂದು ಹೇಳ್ಕೊಡ್ತಾರೆ ಸರ್. ಎಲ್ಲ ಅವರೇ ಬಂದು ಹೇಳ್ಕೊಳ್ಳೋದು. ನಮ್ಮ ಸಿದ್ದು ಸರ್ ಅವರು, ಲಕ್ಷ ಸರ್ ಅವ್ರಂತ ಭೀಮಟಕೆರೆ ಅವರೇ, ಅವರು ಬಂದು ಮಧ್ಯೆ ಬಂದು ಹೇಳ್ಕೊಡ್ತಾರೆ ಸರ್. ಪ್ರತಿಯೊಂದು ಮಾರ್ಗದರ್ಶನ ಮಾಡ್ತಾರೆ ಸರ್. ಸರ್
ಈಗ ಆರಂಭದಲ್ಲೆಲ್ಲ ತಾವು ಹತ್ತಿ ರಾಗಿ ಮತ್ತೆ ಧಾನ್ಯ ಬೆಳೆಗಳೆಲ್ಲ ಬೆಳೀತಾ ಇದ್ರಲ್ಲ, ಅವುಗಳ ಬೇಸಾಯ ಕ್ರಮ ಹೇಗಿತ್ತು? ಈಗ ಪ್ರಸ್ತುತ ಯಾವ ರೀತಿ ಎಲ್ಲ ಬದಲಾವಣೆಗಳು ಮಾಡ್ಕೊಂಡಿದ್ದೀರಾ? ಸರ್ ಅವಾಗ ಒಂದೇ ಬೆಳೆ ಸರ್, ಮಳೆಗಾಲದಲ್ಲಿ ಮಾತ್ರ. ಇವಾಗ ನೀರಾವರಿ ಇರೋದ್ರಿಂದ 2 ಬೆಳೆ ಬೆಳೀತೀವಿ. ಅವಾಗೆಲ್ಲ ವರ್ಷಕ್ಕೊಂದೇ ಬೆಳೆ, ಒಂದೇ ಬೆಳೆ ಸರ್. ಮಳೆ ಬರೋದನ್ನೇ ಕಾಯ್ಕೊಂಡಿರ್ಬೇಕು. ಮಳೆ ಆದ್ರೆ ಬೆಳೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಇಲ್ಲ ಇಲ್ಲ ಹಾಗೆ ಹೇಗಿರ್ತಿತ್ತು ಜೀವನ ಮಳೆ ಇರ್ಲಿಲ್ಲ ಅಂದಿದ್ರೆ? ಅವಾಗ ಇದೆ ಸಹ, ಇವತ್ತು ಮಳೆ ಬಿದ್ದರೆ ಬೆಳೆ, ಇಲ್ಲಾಂದ್ರೆ ಇಲ್ಲ. ಒಂದೊಂದು ಟೈಮ್ನಲ್ಲಿ ರಾಗಿ ಒಳಗೆ ಬಂದಂಗೆ ಮಳೆ ಹೊಂಟೋಯ್ತಿತ್ತು, ರಾಗಿ ಬೆಳೆ ಸಿಗ್ತಿಲ್ಲ. ಈ ಥರ ಎಲ್ಲ ಆಗಿದೆ ಸರ್. ಇವಾಗ ನೀರಾವರಿ ಮಾಡ್ತೊಟ್ಟಿಂದ ಬೆಳೆ ಬರ್ತಾ ಇದೆ. ಒಂದು ಬೋರ್ ಇದೆ. ಒಂದು ಬೋರ್ ಇದೆ. ಈಗ ಬೆಳೆದಂತ ಬೆಳೆಗಳು ಹತ್ತಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತೆ ಧಾನ್ಯಗಳನ್ನೆಲ್ಲ ಬೆಳಿತಾರಲ್ಲ, ನಿಮ್ಮ ಉಪಯೋಗಕ್ಕೆ ಎಷ್ಟು ಇಟ್ಕೊತಾ ಇದ್ರಿ? ಎಷ್ಟನ್ನ ಮಾರಾಕ್ತಾ ಇದ್ರಿ? ಮಾರಲ್ಲ ಸರ್, ನಾವು ರಾಗಿ ಯಾವೆಲ್ಲ ಮಾರಲ್ಲ ಸರ್. ಯಾವುದನ್ನು ಮಾರಲ್ಲ. ಮಾರಲ್ಲ. ಅದು ನಮ್ಮ ಮುತ್ತಾದ ಕಾಲದಿಂದ ನಾವು ರಾಗಿ ಆಗಲಿ ಅವಾಗ ಮಾಡ್ತಿದ್ದೀವಿ ಸಹ. ಕುಡ್ತಕಲ್ತಿಂದ ಕುಡ್ಸಕ್ಕೆ ದುಡ್ಡು ಇಲ್ಲದೆ ರಾಗಿನೇ ಎಲ್ಲ ಮಾಡ್ತಿದ್ದೀವಿ ಸಹ, ಮಾರಾಕ್ ಬಿಡ್ತಿದ್ವಿ. ಇವಾಗ ರಾಗಿನೂ ಮಾರಲ್ಲ, ಉಳ್ಳಿ ಅವರೇ ಆಗಲಿ ಮನೆಗೆ ಬೆಳೆಸ್ಕೊಳ್ತೀವಿ. ಎಲ್ಲ ಮನೆಗೆ ಬೆಳೆಸ್ಕೊತೀರ. ಇನ್ನು ಬೇರೆ ಖರ್ಚಿಗೆಲ್ಲ? ಖರ್ಚಿಗೆ ಈಗ ಹತ್ತಿ ಮಾರ್ತೀವಿ, ಮೆಣಸಿ ಮಾರಿರ್ತೀವಿ. ಅದು ಬಟ್ಟೆಗಾಗಲಿ ಒಂದು ಹಾಸ್ಪಿಟ್ಲ್ ಖರ್ಚಿಗಾಗಲಿ ಮಾಡಿಕೊಳ್ತೀವಿ. ಉಳಿತಾಯ ನಮ್ಮ ಹೆಂಗಸರು ಉಳಿತಾಯ ಕಟ್ತಾರೆ, ಅವರು ವಾರ ಎಲ್ಲ ಮಾಡ್ತಾರೆ. ಹಾಗೇನೆ ಸಿರಿಧಾನ್ಯಗಳನ್ನು ಕೂಡ ಕಳೆದ ಬಾರಿ ತಾವು ಬೆಳೆದಿದ್ರಿ. ನಮ್ಮ ಈ ಭಾಗದಲ್ಲಿ ಸಿರಿಧಾನ್ಯಗಳನ್ನ ಬೆಳೆಯೋದು ಬಹಳ ಕಡಿಮೆ. ಆಮೇಲೆ ಇತ್ತೀಚೆಗೆ ಸಿರಿಧಾನ್ಯಕ್ಕೆ ಬಹಳ ಬೇಡಿಕೆ ಇದೆ ಅಲ್ವಾ? ಯಾಕಂದ್ರೆ ಬಹಳಷ್ಟು ಅನುಕೂಲಕಾರಿ ಆಹಾರ ಈ ಸಿರಿಧಾನ್ಯಗಳು. ನಿಮ್ಮ ತಂದೆ ಕಾಲದಲ್ಲಿ ಹಿರಿಕರೆಲ್ಲ ಇದನ್ನೆಲ್ಲ ಬೆಳೆದು ತಿಂತಾ ಇದ್ರು. ಅವ್ರಿಗೆ ಗೊತ್ತಿದ್ದು ಮಹತ್ವ ಏನು ಅಂತ, ತಿನ್ನೋದ್ರಿಂದ ಎಷ್ಟೆಲ್ಲ ಆರೋಗ್ಯವಾಗಿರ್ಬೋದು ಅಂತ ಗೊತ್ತಿತ್ತು. ಈಗ ತಮ್ಗೆ ಈ ಸಿರಿಧಾನ್ಯ ಬೆಳಿಲಿಕ್ಕೆ ನಿಮ್ಗೆ ಕೊಟ್ಟಂತ ಸಂದರ್ಭದಲ್ಲಿ ತಮಗೆ ಇದು ಬೆಳಿಬೋದು ಅಂತ ಅನಿಸ್ತಾ, ಇದರಿಂದ ಲಾಭ ಸಿಗುತ್ತೆ ಅಂತ ಅನಿಸ್ತಾ, ಹೇಗಿತ್ತು ಆಗ ಇದನ್ನ ಬೆಳಿಬೇಕು ಅಂತ ಸಂದರ್ಭದಲ್ಲಿ? ಬೆಳಿಬೇಕಂತ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಸಿದ್ದು ಸರ್ ಅವರೇ, ಅಕ್ಷ ಸರ್ ಅವರೆಲ್ಲ ಬಿತ್ತನೆ ಬೀಜ ಎಲ್ಲ ಕೊಟ್ಟು ಕೆಂಚಲಲ್ಲಿ ಕೊಟ್ಟು ಅವರೇ ಬಂದು ಮಾಡಿದಾಗ ಜಮೀನಲ್ಲಿ ಬಂದು ಇಷ್ಟೇ ಆಗಲ ಸಾಲು ಹೊಡಿಬೇಕು, ಮರಳು ಮಿಕ್ಸಿ ಇಷ್ಟೇ ಕಡ ಬಿಡ್ಬೇಕು ಅಂತ ಅವ್ರು ಹೇಳ್ಕೊಟ್ಟು ಬೆಳೆ ಬೆಳೆದು ಅವ್ರಿಗೆ ಮಾರ್ದು ಸಹ. ಊದ್ಲು, ಸಾಮೆ ಅವೆಲ್ಲ ಯಾವ್ಯಾವ್ದು ಬೆಳೆದಿರಿ? ಊದ್ಲು ಸಹ, ಊದ್ಲು ಒಂದು 3 ಕ್ವಿಂಟಲು, ಸಾಮೆ, ನವಣೆ. ಎಷ್ಟು ಎಕರೆ ಬೆಳೆದಿರಿ? ಅವಾಗ ಒಂದು 3/4 ಎಕರೆ ಊದ್ಲು ಸಹ. ಆದ್ರೂ ರಾಗಿ ಒಳಗೆ ಕಡ ಬಿಟ್ಟಿದೆ ಸರ್, ನವಣೆ, ಸಾಮೆ. ಅದು ಸ್ವಲ್ಪ ಆಗಿತ್ತು ಕಡ ಬಿಟ್ಟಿದ್ದು ರಾಗಿ ಒಳಗೆ. ಅದ್ರ ವ್ಯವಸಾಯ ಪದ್ಧತಿ ಆಗಿರ್ಬೋದು, ಅದು ಬೆಳೆಯೋದಾಗಿರ್ಬೋದು, ಕಷ್ಟ ಅನಿಸ್ತಾ ಸುಲಭ ಅನಿಸ್ತಾ? ಸುಲಭ ಸರ್, ಸುಲಭ. ಕಷ್ಟ ಏನಿಲ್ಲ ಸರ್, ಸುಲಭ. ನೀರು ನೋಡ್ಕೊಳ್ಳೋದು, ಸ್ವಲ್ಪ ಅಕ್ಕಿ ನೋಡ್ಕೊಳ್ಳೋದು. ಅದಕ್ಕೆ ಬೇಕಾದಂತ ಈ ಗೊಬ್ಬರ ಗಿಬ್ಬರ, ಅದ್ರ ನಿರ್ವಹಣೆ ಖರ್ಚು, ಅದನ್ನೆಲ್ಲ ಯಾವ ರೀತಿ ಇದು ಮಾಡ್ತೀರಿ? ಖರ್ಚು ಇಲ್ಲ ಸರ್. ಅದು ಒಂದು ಗೊಬ್ಬರ ಆಗಲಿ, ಒಂದು ಗೌರ್ಮೆಂಟ್ ಗೊಬ್ಬರ ಆಗಲಿ, ಒಂದು ಔಷಧಿ ಆಗಲಿ, ಯಾವುದು ಬೇಕಾಗಿಲ್ಲ ಸರ್. ನೀರೊಂದು ನೋಡ್ಕೋಬೇಕು ಸರ್. ನೀರೊಂದು 1-2 ಮೈ ವ್ಯವಸಾಯ ಮಾಡ್ಕೊಂಡ್ರೆ ಇನ್ನು ಮುಗೀತು. ಕಟ ಬಂದ್ಮೇಲೆ ತಾರ್ಪೊಳಗೆ ಹಾಕಿ ಒಕ್ಕಣೆ ಮಾಡೋದು. ನಿಮ್ಮ ಮನೆ ಬಳಕೆಗೆ ಇಟ್ಕೊಂಡಿದ್ದೀರಾ? ಮನೆ ಬಳಕೆ ಸ್ವಲ್ಪ ಇಟ್ಕೊಂಡಿದ್ದು, ಸಂಸ್ಥೆಗೆ ಸ್ವಲ್ಪ ಕೊಡ್ಬಿಟ್ಟು. ಅಂದ್ರೆ ಬಿತ್ತಿನ ಬೀಜ ತಮಗೆ ಉಚಿತವಾಗಿ ಕೊಟ್ಟಿದ್ದು. ಬೆಳೆದಂತ ಬೆಳೆನ ತಮಗೆ ಎಷ್ಟು ಬೇಕು ಬಳಕೆಗೆ ಇಟ್ಕೊಂಡು ಮತ್ತೆ ಸಂಸ್ಥೆಗೆನೆ ವಾಪಸ್ಸು ಮಾರಿದ್ರಿ. ಎಷ್ಟು ಅನುಕೂಲ ಆಯ್ತು ಅದನ್ನ ಬೆಳೆದಿದ್ದು ನಿಮ್ಗೆ? ತುಂಬಾ ಅನುಕೂಲ ಆಯ್ತು ಸರ್. ಪುನಃ ದುಡ್ಡು ಅಂತಂದ್ರೆ ದುಡ್ಡು ತಗ್ಬತ್ತು. ಒಂದು ಊದ್ಲಿ ಮಾರಿದ್ದು, ಒಂದು ಆಡು ಮರಿ ತಗೊಂಡಿ ಸರ್. ಆ ದುಡ್ಡಿಗೆ ಈಗ ಕೋಳಿ ಜೊತೆಗೆ ಆಡು ಮರಿ ಮೇಯಿಸ್ತಾನೆ ಸರ್. ಒಂದೇ ಅಲ್ಲ, ಈಗ ಒಂದ್ ಕೆಲಸದಲ್ಲಿ ಇನ್ನೊಂದು ಕೆಲಸ ಹೋಯ್ತದೆ ಸರ್. ಬರೀ ಒಂದೇ ಬೆಳೆನ ನೆಚ್ಕೊಂಡು ಕೂರಕ್ಕಾಗಲ್ಲ. ಇಲ್ಲ ಸರ್. ಈ ತರ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಒಂದು ಸಮಗ್ರ ಕೃಷಿ ಮಾಡಿದ್ರೇನೆ ಈಗ ರೈತ ಮುಂದ್ಬರಕ್ ಸಾಧ್ಯ. ಒಂದೇ ಬೆಳೆ ನೆಚ್ಕೊಂಡು ಈಗ ಯಾರೋ ಒಬ್ರು ಯಾವ್ದೋ ಒಂದು ಬೆಳೆ ಹಾಕಿದ್ರು, ಒಂದು ಟೈಮಲ್ಲಿ ರೇಟ್ ಸಿಕ್ಬಿಡ್ತು ಅಂದ್ಬಿಟ್ಟು ಎಲ್ಲ ಅದನ್ನೇ ಹಾಕ್ಬಿಟ್ರೆ ಮತ್ತೆ ಅವ್ರಿಗೆ ಲಾಭ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಸರ್. ಹೋದ ವರ್ಷ ನಮ್ಮಲ್ಲಿ ಒಂದು 5-6 ಜನ ನಮ್ಮೂರಲ್ಲೇ ಮೆಣಸಿ ಆಗಿರ್ ಸರ್. ಒಬ್ರಿಗೂ ಮೆಣಸಿ ಆಗಿಲ್ಲ, ನಮಗೆ ಮೆಣಸಿ ಆಗಿದ್ದು ಸರ್. ಅದು ನಮ್ಮ ಸಿದ್ಧ ಸರ್ ಅವರೇ ಅವ್ರು ಹೇಳಿದ್ರು, ಸ್ವಲ್ಪ ಮೆಣಸಿ ಸಾಲ್ಗೆ ಸ್ವಲ್ಪ ಏರ್ಗಟ್ಬೇಕು ಮಣ್ಣು ಅಂತ. ನಾನು ಆ ರೀತಿ ಮಾಡಿದೆ, ಅದಕ್ಕೆ ಸ್ವಲ್ಪ ಮೆಣಸಿ ಆಯಿತು, ಚೆನ್ನಾಗಿ ಬಂತು. ಇನ್ನು ಕೆಲವ್ರಿಗೆ ಯಾರಿಗೂ ಮೆಣಸಿ ಆಗಿಲ್ಲ. ಒಳ್ಳೆ ಮಾಹಿತಿ ಕೊಡ್ತಾರೆ ಸರ್ ಅವರು. ಅವರಿಂದ ಸ್ವಲ್ಪ ನಾವು ಕೆಲಸ ಕಲಿತಾ ಇದ್ದೀವಿ, ಸ್ವಲ್ಪ ಮಾಡ್ಕೊಂಡು ಹೋಗ್ತಿದ್ದೀವಿ. ಈಗ ಸಿರಿಧಾನ್ಯ ತಾವು ಈಗ ಬೆಳೆದು ಅದರಲ್ಲೂ ಕೂಡ ಒಂದು ಯಶಸ್ಸನ್ನ ಕಂಡ್ರಿ. ಯಾಕಂದ್ರೆ ಇದು ಕೇವಲ ಒಂದು 3 ತಿಂಗಳು ಬೆಳೆ, ಕಡಿಮೆ ಖರ್ಚು, ಕಡಿಮೆ ನಿರ್ವಹಣೆ, ಮತ್ತೆ ಫಸಲು ಕೂಡ ಚೆನ್ನಾಗಿ ಕೈಗೆ ಸಿಕ್ತು, ಒಂದೊಳ್ಳೆ ಲಾಭನೂ ಸಿಕ್ತು. ಮುಂದೆ ಅದನ್ನ ಇನ್ನೂ ಹೆಚ್ಚಿನದಾಗಿ ಬೆಳಿಬೇಕು ಅಂತ ಅನ್ಕೊಂಡಿದ್ದೀರಾ? ಆಗ್ತೀವಿ ಸರ್, ಧಾನ್ಯ ಹಾಕ್ತೀವಿ, ಹತ್ತಿ ರಾಗಿ ಬೆಳಿಬೇಕಂತ ಹೇಳ್ಕೊಂಡಿದ್ದೀವಿ ಸರ್. ಇವಾಗ ಬಾಳೆ ನೋಡಿ ನಮ್ಮ ಇಲ್ಲಿ ನೋಡೋರೆಲ್ಲ 5 ತಿಂಗಳು ಅಂದ್ರೆ 5 ತಿಂಗಳಿಗೆ ಇಷ್ಟು ಬೆಳೆ ಅಂತಾರೆ. ಯಾಕಂದ್ರೆ ನಾವು ಅವ್ರು ಹೇಳ್ಕೊಡಿರೋ ನಮ್ಮ ಸಿದ್ದು ಸರ್ ಅವರು ಎರೆಹುಳ ಗೊಬ್ಬರ ಹಾಕಿ ಮತ್ತೆ ಜೀವಾಮೃತ ಎಲ್ಲ ಹಾಕಿ ಚೆನ್ನಾಗಿ ಬರುತ್ತೆ ಗಿಡ ಅಂದ್ರು. ಹಂಗೆ ಬಂದಿದೆ ಸರ್. ನೋಡೋರೆಲ್ಲ ಒಳ್ಳೆ ಖುಷಿ ಪಡ್ತಾವ್ರೆ ಗಿಡ ನೋಡಿ, ಚೆನ್ನಾಗಿ ಇಳುವರಿ ಕಾಣ್ತಿದೆ. ಈಗ ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ತರಬೇತಿಯನ್ನು ಪಡ್ಕೊಂಡು ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಯಾವಾಗ ತರಬೇತಿ ಪಡ್ಕೊಂಡ್ರಿ? ಕೆಂಚಳಲ್ಲಿ ಸರ್. ಕೆಂಚಳಲ್ಲಿ ನಮ್ಮ ಸಿದ್ದು ಸರ್ ಅವರೇ ಕೋಳಿ ತರಬೇತಿ ಇದೆ, ಟ್ರೈನಿಂಗ್ ಮಾಡಿ ಕೋಳಿ ಕೊಡ್ತಾರೆ ಅಂತ ಹೇಳಿ
ಅವರೇ ಕರ್ಕೊಂಡು ಹೋಗಿ ನಮ್ಮನ್ನ ಟ್ರೈನಿಂಗ್ ಕೊಡಿಸಿ ಒಂದು 30 ಕೋಳಿ ಕೊಟ್ಟಿರು ಸರ್. 30 ಕೋಳಿಲಿ ಒಂದು 4 ಏನು ಸತ್ತೋದು. ಅದು ಒಂದಕ್ಕೊಂದು ಬಿಡಿ ಬಿಡಿಯಾಗಿ ಮನಿಕೊಳ್ಳಲ್ಲ ಸರ್. ಒಂದು ಜೇನುಳ ಮುತ್ಕೊಳ್ತಲ್ಲ ಹಂಗೆ ಮನಿಕೊಳ್ಳೋದು, ಒಂದಕ್ಕೊಂದು ತುಳಿದು ಇದಾಗಿ ಸತ್ತೋದು. ಆಗ ಅವರೇ ಬಂದು ಇಂಥ ಗಣಕೆ ಸೊಪ್ಪು ಹಾಕ್ಲಿ, ಸೊಪ್ಪುಗಳೆಲ್ಲ ಕತ್ತರಿಸಿ ಹಾಕಿ ಅಂತ ಹೇಳ್ಕೊಡ್ತಾರೆ ಸರ್. ತಿನ್ಲಿಕ್ಕೆ ನುಗ್ಗೆ ಸೊಪ್ಪು, ಗಣಕೆ ಸೊಪ್ಪು ಅದೆಲ್ಲ ಹಾಕಿ ಅವರೇ ಸೋರ್ಸ್ಕೊಡ್ತಾರೆ ಸರ್. ಹಿಂಗೆ ಹಾಕಿ ಅಂತ ಅವರೇ ಸೋರ್ಸ್ಕೊಡ್ತಾರೆ. ಅದು ನಾವು ಹಾಕ್ತಾಯಿವಿ. ಇವಾಗ ಕೋಳಿ ಪರವಾಗಿಲ್ಲ ಚೆನ್ನಾಗಿದೆ ಸರ್. ಎಷ್ಟು ಕೋಳಿ ಇದೆ ಒಟ್ಟು? ಇವಾಗ 31ರಲ್ಲಿ 4 ಸತ್ತೈತೆ ಸರ್. 26 ಕೋಳಿಗಳು. 26, 27 ನೀವು ಮೊಟ್ಟೆ ಆಗ್ತಾ ಇಲ್ಲ, ಅದನ್ನೇನಾದ್ರೂ ಮಾರ್ತಾ ಇದ್ದೀರಾ? ಮೊಟ್ಟೆಗೆ ಬಂದಿಲ್ಲ ಸರ್. ಇನ್ನು ಮೊಟ್ಟೆಗೆ ಬಂದಿಲ್ಲ. ಒಂದು 2 ತಿಂಗಳಾಯ್ತು ಸರ್. 2 ತಿಂಗಳಾಗಿದೆ ಅಷ್ಟೇ. ಈ ಕೃಷಿ ಜೊತೆಗೆ ಈ ಕೋಳಿ ಸಾಕಾಣಿಕೆಯನ್ನು ತರಬೇತಿ ಪಡ್ಕೊಂಡಿದ್ದು ಉಪಕೃಷಿಯಾಗಿ ಎಷ್ಟು ನಿಮಗೆ ಅನುಕೂಲ ಆಯಿತು ಕೋಳಿ ಸಾಕಾಣಿಕೆ ಮಾಡ್ತಿರೋದು? ಇವಾಗ ಚೆನ್ನಾಗಿ ಅನುಕೂಲ. ಇವಾಗೇನು ಚೆನ್ನಾಗಿದೆ ಸರ್, ಅನುಕೂಲ ಚೆನ್ನಾಗಿದೆ. ಮುಂದೆ ಮೊಟ್ಟೆಗೆ ಬಂದರೆ ಅದು ನಮಗೆ ಅನುಕೂಲ ಸರ್. ಈಗ ಭಾಳ ಬೇಡಿಕೆ ಇದೆ ಮೊಟ್ಟೆಗೆ. ಬೇಡಿಕೆ ಇದೆ ಸರ್. ಹಾಗೆ ಎರೆಹುಳು ಘಟಕವನ್ನು ಕೂಡ ತಾವು ತಮ್ಮ ಜಮೀನಲ್ಲಿ ಮಾಡ್ಕೊಂಡಿದ್ದೀರಾ ನಾನು ಗಮನಿಸಿದೆ. ಎರೆಹುಳು ಘಟಕದ ತರಬೇತಿ ಪಡ್ಕೊಂಡಿದ್ದಾಗಿರ್ಬೋದು, ಈಗ ಅದನ್ನು ತಮ್ಮ ಕೃಷಿನಲ್ಲಿ ಅಳವಡಿಸ್ಕೊಂಡಿರೋದಾಗಿರ್ಬೋದು, ಯಾವ ರೀತಿಯಲ್ಲ ಈ ಎರೆಹುಳು ಘಟಕವನ್ನು ಮಾಡ್ಕೊಂಡು ಅದು ಗೊಬ್ಬರವನ್ನು ಬಳಸ್ತಾ ಇದ್ದೀರಾ, ಅದರದ್ದು ತಯಾರಿ ಪ್ರೋಸೆಸ್ ಎಲ್ಲ ಹೇಗಿರುತ್ತೆ ಸರ್? ಅದೇನು ಸಿಂಪಲ್ ಸರ್. ಅವರೇ ಸ್ಟಾರ್ಟಿಂಗ್ನಲ್ಲಿ ನಮಗೆ ಟ್ರೈನಿಂಗ್ ಎಲ್ಲ ಕರ್ಕೊಂಡಿದ್ರು. ಸುತ್ತೂರು ಮಠ, ಮೈಸೂರು ಇದೆಲ್ಲ ಕರ್ಕೊಂಡೋಗಿ ತೋರಿಸಿದ್ರು. ಎರೆಹುಳು ಗೊಬ್ಬರ ಮಾಡೋದು ಈ ಥರ ಅಂತ ನಾವು ನೋಡ್ಕೊಂಬಂದು, ಈಗ ಅವರೇ ಕೆಂಚಿನಲ್ಲಿ ತಾರ್ಪಾಲೆಲ್ಲ ಕೊಟ್ಟು ಅವರೇ ಬಂದು ಎರೆಹುಳು ತಂದುಕೊಟ್ಟು, ಎರೆಹುಳು ಕೆಂಚಿನಲ್ಲೇ ಕೊಟ್ಟು ಅವರೇ ಬಂದು ನಮ್ಮ ಸಿದ್ದು ಸರ್, ಅಕ್ಷಯ್ ಸರ್ ಎಲ್ಲ ಬಂದು ಈ ಥರ ಒಂದು ಸ್ಟೆಪ್ಪು, ಒಂದೊಂದು ಅಡಿಗೆ ಗೊಬ್ಬರ, ಸೊಪ್ಪು ಅವೆಲ್ಲ ಕೊಳಿಸಿ ಹಾಕಬೇಕು. ಗಂಜಲ ಇವೆಲ್ಲ ಓದು ಹಾಕಬೇಕು. ಕೊಳಿಸ್ಬಿಟ್ಟು ಆಮೇಲೆ ಎರೆಹುಳು ಬಿಟ್ಟು ಇವಾಗ ಗೊಬ್ಬರ ಹಾಕ್ತೀವಿ ಸರ್. ಅವರೇ ತೋರಿಸ್ಕೊಟ್ಟಿದ್ದು. ಎಷ್ಟು ದಿನ ಹಿಡಿಯುತ್ತೆ ಅದು ಗೊಬ್ಬರ ಆಗೋದಕ್ಕೆ ಸಂಪೂರ್ಣವಾಗಿ? ಸರ್ ಅದು ಒಂದು ಸ್ಟಾರ್ಟಿಂಗಲ್ಲಿ 1 ತಿಂಗಳು ಬೇಕು ಸರ್. 1 ತಿಂಗಳು ಅದಕ್ಕೆ ಕೊಳಿಬೇಕು. ಎಷ್ಟು ಬಾರಿ ಮಾಡಿದ್ದೀರಾ, ಎಷ್ಟು ಬಾರಿ ಬಳಸಿದ್ದೀರಾ? ಅದು ಸುಮಾರು ಒಂದೊಂದು ಈಗ ನಾವು 900 ಗಿಡ ಹಾಕಿದ್ದೀನಿ ಸರ್. 900 ಗಿಡಕ್ಕೆ ಒಂದೊಂದು ಮಕ್ಕರಿ ಹಾಕಿದ್ದೀನಿ ಸರ್ ಗಡ್ಡೆಗೆ. ಇವಾಗ ಒಂದು 3 ಬಾರಿ ಮಾಡಿದ್ದೀನಿ ಸರ್. 3 ಬಾರಿ ಮಾಡಿದ್ದೀರಾ? 3 ಬಾರಿ ಮಾಡಿ ಈಗ 3 ಬಾರಿ ಬಳಸಿದಿರಲ್ಲ, ಅದ್ರದ್ದು ರಿಸಲ್ಟ್ ಹೇಗಿದೆ? ಇವಾಗ ಚೆನ್ನಾಗಿದೆ ಸರ್. ಒಳ್ಳೆ ಗಿಡ ಒಳ್ಳೆ ಹಸಿರಾಗಿದೆ ಗಿಡ. ಚೆನ್ನಾಗಿದೆ ಸರ್. ಗಿಡ ನೋಡಿ ಒಳ್ಳೆ ದಪ್ಪಾಗಿದೆ. ಈಗ ನೀವು ಅಂಗಡಿಯಿಂದ ತಂದು ಗೊಬ್ಬರ ಬಳಸಿದಕ್ಕೂ, ಈಗ ನೀವೇ ಸ್ವತಃ ಎರೆಹುಳು ಗೊಬ್ಬರ ಮಾಡ್ಕೊಂಡು ಬಳಸಿರೋದಕ್ಕೂ ಖರ್ಚಲ್ಲಿ ಎಷ್ಟು ಕಡಿಮೆ ಆಗಿದೆ, ಸಮಯ ಎಷ್ಟು ಉಳಿತಾಯ ಆಗಿದೆ? ಖರ್ಚು ಅಂದ್ರೆ ಒಂದು ಕಡಿಮೆ, ತುಂಬಾ ಖರ್ಚು ಕಡಿಮೆ ಸರ್. ಖರ್ಚೇ ಇಲ್ಲ. ಈ ಮೊದಲು ಅಂದ್ರೆ ಒಂದು ಮೂಟೆ ಗೊಬ್ಬರಿಗೆ ಒಂದು 1,500-2,000 ಕೊಡ್ಬೇಕಾಯ್ತು. ಈಗ ಅದ್ರ ಖರ್ಚೇ ಇಲ್ಲ, ಅದೆಲ್ಲ ಉಳಿತದೆ ಸರ್. ಎಲ್ಲ ಉಚಿತವಾಗಿ ಸಿಗ್ತದೆ ಸರ್. ಹಾಗೆ ಜೀವಾಮೃತನೂ ಕೂಡ ತಾವು ಈಗ ಮಾಡ್ತಾ ಇದ್ದೀರಾ. ಈಗ ಸಾವಯವ ಕೃಷಿನಲ್ಲಿ ಜೀವಾಮೃತ ಬಳಸೋದಾಗಿರ್ಬೋದು, ಈ ಎರೆಹುಳ ಗೊಬ್ಬರ, ದನದ ಗೊಬ್ಬರ, ಇದು ನಮ್ಮ ಹಿಂದಿನ ಕಾಲದಲ್ಲಿ ನೈಸರ್ಗಿಕ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ರು ಅದನ್ನ ತಾವೀಗ ಅನುಸರಿಸ್ತಾ ಇದ್ದೀರಾ. ಈಗ ಜೀವಾಮೃತ ಅದನ್ನು ಕೂಡ ತಾವು ಮಾಡಿ ಬಳಸ್ತಾ ಇರೋದು ಬಹಳ ಖುಷಿಯ ವಿಚಾರ. ಯಾಕೆಂದ್ರೆ ಯಾವುದೇ ರೀತಿಯ ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿ ತಾವೇ ಒಂದು ಜೀವಾಮೃತನ ಮಾಡಿಕೊಂಡು ಬೆಳೆಗಳಿಗೆ ಏನು ಅಗತ್ಯ ಪೋಷಕಾಂಶಗಳು ಬೇಕೋ ಅದನ್ನು ಕೊಡ್ತಾ ಇದ್ದೀರಾ. ಈ ಜೀವಾಮೃತ ತಯಾರಿಸೋದಾಗಿರ್ಬೋದು, ಅದನ್ನು ಬಳಕೆ ಮಾಡೋದಾಗಿರ್ಬೋದು, ಇದರಿಂದ ತಮಗೆ ಬರ್ತಿರೋ ಇಳುವರಿ ಆಗಿರ್ಬೋದು, ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ. ಜೀವಾಮೃತ ಯಾವ ರೀತಿ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಸಿದ್ದು ಸರ್ ಅವರೇ ಬಂದು ಡ್ರಮ್ ಇದೆಲ್ಲ ನೀರಿದೆಯಲ್ಲ, ಜೀವಾಮೃತ ಮಾಡಿ ಅದು ಗಿಡಕ್ಕೂ ಒಂದೊಂದು ಅರ್ಧ ಲೀಟ್ರ್ 1 ಲೀಟ್ರ್ ಹೋದಾಗ ಒಳ್ಳೆ ಚೆನ್ನಾಗಿ ಬರ್ತೀವಿ ಬೆಳೆ ಅಂತ ಕೇಳೋದಕ್ಕೆ ಅವರೇ ಬಂದು ಇಂಥ ಬೆಲ್ಲ, ಸಿರಿಧಾನ್ಯ ಪುಡಿ, ದನನ ಗಂಜಲ ಎಲ್ಲ ಹಾಕಿ ಮಾಡಿ ಅಂತ ಹೇಳ್ಕೊಡಿದ್ರು. ಅದನ್ನು ಮಾಡ್ಕೊಂಡಿವಿ ಸರ್. ಈಗ ಅದನ್ನು 1 ಟ್ರಿಪ್ ಓದಿದ್ದೀನಿ ಸರ್ ಮೊದಲು ಒಂದ್ಸಲಿ. ಇವಾಗ ಸಲ ಡ್ರಮ್ಗೆ ಹಾಕಿದ್ದೀನಿ ಸರ್. ಎಷ್ಟು ಲೀಟ್ರ್ ಮಾಡ್ಕೊತೀರಾ ಒಂದ್ಸಲಿಕ್ಕೆ? ಸರ್ ಒಂದ್ಸಲಿಕ್ಕೆ 2 ಡ್ರಮ್ಮು ಸರ್. 2 ಡ್ರಮ್ಮು ಅಂದರೆ 200 ಲೀಟ್ರ್ ಅಂದರೆ ಒಂದು 400 ಲೀಟ್ರು. 400 ಲೀಟ್ರು. ಅಲ್ಲಿ ಬಳಸೋಂಥ ಪದಾರ್ಥಗಳೆಲ್ಲ ಯಾವ್ಯಾವ ಪದಾರ್ಥಗಳನ್ನು ಬಳಸ್ತೀರಾ, ಅದ್ರದ್ದು ಮಾಡೋಂಥ ವಿಧಾನ ಹೇಗಿರುತ್ತೆ, ಅದು ಸಂಪೂರ್ಣ ಆಗಲಿಕ್ಕೆ ಎಷ್ಟು ದಿನ ಬೇಕಾಯ್ತದೆ ಸರ್? ಅದು ಒಂದು ವಾರ, 10 ದಿನ ಸಾಕು ಸರ್. ಅದು ಬೆಲ್ಲ ಹಾಕ್ತೀವಿ, ನಮ್ಮ ಸಿರಿಧಾನ್ಯಗಳು ವೇಸ್ಟ್ ಆಗಿರ್ತಲ್ಲ ಪುಡಿ, ಅದನ್ನು ಪುಡಿ ಹಾಕ್ತೀವಿ, ಆಮೇಲೆ ಗಂಜಲ ಹಾಕ್ತೀವಿ. ಅದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಡ್ರಮ್ನಲ್ಲಿ ಬಾಯಿ ಕಟ್ಟಿ ಬಿಡ್ಬಿಡ್ತೀವಿ ಸರ್. ಮುಚ್ಚಿಡ್ತೀವಿ ಸರ್. ಅದು 2 ದಿನಕ್ಕೆ 1 ದಿನಕ್ಕೆ ಮಿಕ್ಸ್ ಮಾಡ್ತೀವಿ ಸರ್. ಮಿಕ್ಸ್ ಮಾಡಿ ಪುನಃ ಮುಚ್ಚಿಬಿಡೋದು. ಮುಚ್ಚಿಬಿಟ್ಟು ಆಮೇಲೆ 10 ದಿನ ಆದಮೇಲೆ ಅದು ಗೆಡ್ಡೆ ಗುಯ್ಯ ಸರ್. ಈಗ ಜೊತೆಗೆ ಮೂಲಂಗಿ ಹಾಕೊಂಡು ಮಾರ್ತೀವಿ. ಅದೆಲ್ಲ ಔಷಧಿನೇ ಇಲ್ಲ ಸರ್ ಮೂಲಂಗಿಗೆ, ಒಂದು ಹುಳನೂ ಇಲ್ಲ. ಬೇಕಾದ್ರೆ ನೀವೇ ನೋಡಿ, ಒಂದು ಹುಳನೂ ಇಲ್ಲ. ಮೂಲಂಗಿ ಎಲ್ಲ ಚೆನ್ನಾಗಿದೆ ಸರ್. ಆಮೇಲೆ ಈ ಸೊಪ್ಪು ಹಾಕ್ಕೊಳ್ಳೋದು, ಕೀರಾ ಸೊಪ್ಪು ಮತ್ತು ಪಾಲಿಕೆ ಸೊಪ್ಪು ಎಲ್ಲ ಬೀಜ ಎಲ್ಲ ಅವರೇ ಕೊಟ್ಟಿದ್ರು ಸರ್ ಸಂಸ್ಥೆ ಕಡೆಯಿಂದ.
ತರಕಾರಿ ಇದಾವೆ ಬೀಜ. ತರಕಾರಿ ಬೀಜಗಳು ಉಚಿತವಾಗಿ ಪಡ್ಕೊಂಡಿದ್ದಾರೆ. ಹೌದು ಸರ್. ಈಗ ತರಕಾರಿ ಪದಾರ್ಥಗಳನ್ನ ಇನ್ನೊಬ್ಬರ ಹತ್ರ ಕೊಂಡೋದು ತಪ್ಪು ಸರ್. ಹೀರೆಕಾಯಿ ಎಲ್ಲ ಬೆಳಿತೀವಿ ಸರ್. ಹೀರೆಕಾಯಿ, ಸೋರೆಕಾಯಿ, ಇಲ್ಲೇ ಸಪ್ರೆ ಹಾಕಿ ಹೀರೆಕಾಯಿ ಸೋರೆಕಾಯಿ ಎಲ್ಲ ಹಾಕಿ ಅದಕ್ಕೆ ಎರೆಹುಳ ಗೊಬ್ಬರ, ಗಂಜಲ ಎಲ್ಲ ಓದು ಯಾವುದು ಗೊಬ್ಬರ ಮೆಡಿಸಿನ್ ಕೆಮಿಕಲ್ ಗೊಬ್ಬರ ಇಲ್ದಂಗೆ ಅದನ್ನ ನಾವು ಉಪಯೋಗಿಸ್ಕೊಳ್ತೀವಿ ಸರ್. ಮನೆ ಬಳಸ್ತಾ ಇದ್ದೀವಿ. ಏನು ತರಕಾರಿ ಏನೇ ಮಾರಂಗಿಲ್ಲ? ಇಲ್ಲ ಎಲ್ಲ ನಿಮ್ಮ ಮನೆ ಬಳಕೆಗೆ. ಹೌದು ಸರ್. ಸ್ವಲ್ಪ ಹಾಕೊಳ್ಳೋದು ಮನೆ ಬಳಸೋದು. ಈಗ ವಾಣಿಜ್ಯ ಬೆಳೆಗಳಾದಂಥ ಬಾಳೆ ಮತ್ತೆ ಗೇಲು ಇದನ್ನೆಲ್ಲ ಬೆಳೀತಾ ಇದ್ದೀರಾ. ಇದಕ್ಕೂ ಸಾವಯವ ಕ್ರಮನೇ ಅನುಸರಿಸ್ತಾ ಇದ್ದೀರಾ? ಈ ಎರೆಹುಳ ಗೊಬ್ಬರ, ಈ ಜೀವಾಮೃತ ಇದನ್ನೇ ಬಳಸೇ ಬೆಳಿತಿದ್ದೀರಾ? ಇಲ್ಲ, ಮೆಣಸಿಗೆ ಹಾಕ್ತೇನೆ ಸರ್. ಗೇಲ್ಗೇನು ಹಾಕಲ್ಲ. ಗೇಲ್ಗೇನು ಬೇಕಾಗಿಲ್ಲ. ಬಾಳೆ, ಮೆಣಸು, ಮೆಣಸಿ ಅವಕ್ಕೆಲ್ಲ ಎರೆಹುಳ ಗೊಬ್ಬರನೇ ಬಳಸೋದು. ಈಗ ಬಾಳೆಗೆಲ್ಲ ಅಂಗಡಿಯಿಂದನೇ ರಾಸಾಯನಿಕ ಗೊಬ್ಬರ ತಂದು ಬೆಳೆದ್ರೇನೆ ಅದು ಚೆನ್ನಾಗಿ ಇಳುವರಿ ಕೊಡೋದು, ಚೆನ್ನಾಗಿ ಫಲ ಕಚ್ಚೋದು ಅಂತ ಹೇಳ್ತಾರೆ. ಈಗ ನೀವು ಎರೆಹುಳ ಗೊಬ್ಬರ ಮತ್ತೆ ಜೀವಾಮೃತನೇ ಬಳಸ್ಕೊಂಡು ಬೆಳೀತಾ ಇದ್ದೀರಲ್ಲ, ಇದು ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತದೆ ಸರ್. ಮೊದ್ಲೆಲ್ಲ ಇದೆಲ್ಲ ಗೊತ್ತಿಲ್ಲ ಸರ್. ಈಗ ನಾವೇ ಎಲ್ಲ ಟ್ರೈನಿಂಗ್ ಕೊಡ್ತಾರ ಸಂಸ್ಥೆಯಿಂದ ಸರ್, ಅದನ್ನ ಮಾಡ್ತಾ ಇದೀವಿ ಸರ್. ಚೆನ್ನಾಗಿ ಬರ್ತಾ ಇದೆ ಸರ್. ಈಗ ಚೆನ್ನಾಗಿ ಬರ್ತಾ ಇದೆ ಸರ್. ನೋಡಿ ಒಂದು 5 ತಿಂಗಳಾಗಿದೆ, ಚೆನ್ನಾಗಿದೆ. ಅಂದ್ರೆ ಮೇಲ್ನೋಟಕ್ಕೆ ನಾವಾಗಿದ್ದೇ ನಿರ್ಧಾರ ಮಾಡ್ಕೊಳ್ಬಾರ್ದು. ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ಮೇಲೆ ನಮ್ಗೆ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋ ಕ್ರಮ, ಒಂದು ತರಬೇತಿ ಸಿಕ್ಕಿದ್ರೇನೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ, ಬೇರೆ ಕಡೆ ಎಲ್ಲ ಮಾಡಿರುತ್ತೆ ಅದ್ ನೋಡಿರ್ತೀವಿ. ಹೌದು. ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಮಾಡ್ತಾ ಇದೀವಿ ಸರ್. ಟ್ರೈನಿಂಗ್ ಕರ್ಕೊಂಡು ಹೋಗ್ತಾರೆ ಮೈಸೂರು ಕಡೆ, ಸುತ್ತೂರು ಕಡೆ ಎಲ್ಲ ಕರ್ಕೊಂಡು ಹೋಗಿರ್ತಾರೆ ಸರ್. ಅಲ್ಲೆಲ್ಲ ಚೆನ್ನಾಗಿ ಬೆಳೆಗಳು ಚೆನ್ನಾಗಿರ್ತವೆ. ನೋಡ್ಕೊಂಡ್ಬಂದು ಇವಾಗ ನಾವು ಮಾಡ್ತೀರಾ ಸರ್. ಅಂದ್ರೆ ತರಬೇತಿ ಸಮಯದಲ್ಲಿ ಕ್ಷೇತ್ರ ಭೇಟಿಗೆ ಹೋದಂಥ ಸಂದರ್ಭದಲ್ಲಿ ಯಾರು ಈ ಸಾವಯವ ಪದ್ಧತಿಯಲ್ಲಿ ಎರೆಹುಳ ಗೊಬ್ಬರ ಆಗಿರ್ಬೋದು, ಜೀವಾಮೃತ ಬೆಳೆಸ್ಕೊಂಡು ಈ ತರ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನ ಬೆಳೀತಿದ್ರೆ ಅದನ್ನ ನೀವು ಕಣ್ಣಾರಿ ನೋಡೋದ್ರಿಂದ ತಮ್ಗೆ ಇದೆಲ್ಲ ಮಾಡಬೇಕು ನಾವು ಅಂತ ಅನ್ನಿಸ್ತು. ಅದೇ ರೀತಿ ಆ ಕ್ರಮಗಳನ್ನ ಅನುಸರಿಸಿ ತಾವೀಗ ಬೆಳೀತಿರೋದ್ರಿಂದ ಬಹಳಷ್ಟು ಖುಷಿ ಇದೆ ಸರ್. ಖರ್ಚು ಕಡಿಮೆ ಸರ್. ಖರ್ಚೇ ಇಲ್ಲ. ಖರ್ಚೇ ಇಲ್ಲ. ₹1 ಖರ್ಚಿಲ್ಲ ಗೊಬ್ಬರಿಗೆ. ಎಲ್ಲ ನಮ್ಗೆ ಉಳಿತಾಯ ಅದು. ನಾವೇ ಕೆಲಸ ಮಾಡೋದ್ರಿಂದ. ಈಗ ಪ್ರತಿಯೊಂದಕ್ಕೂ ನೀವು ಗೊಬ್ಬರವನ್ನ ಅಂಗಡಿಲೇ ಕೊಂಡ್ಬೇಕು ಅಂದ್ರೆ ₹1,000 ಖರ್ಚು ಬೀಳ್ತಾ ಇದೆ. ಒಂದು 10-15 ಸಾವಿರ ರೂಪಾಯಿ ಆಗೋದು ಸರ್ ಖರ್ಚಿಗೆ ಗೊಬ್ಬರ ಹಾಕಿದ್ರೆ. ಅದು ನಮ್ಗೆ ಉಳಿತಾಯ. ಈಗ ಹೇಳ್ಬೇಕಂದ್ರೆ ಅವ್ರನ್ನ ನೆನೆಸ್ಕೋಬೇಕು ಸರ್ ನಾವು. ಯಾಕಂದ್ರೆ ಅವರಿಂದ ನಾವು ಕಲಿತಿರೋದು, ಈಗ ಮಾಡ್ತಿರೋದು. ಸಂಸ್ಥೆ ಕಡೆಯಿಂದ ಈ ಕೋಳಿ ಸಾಕಾಣಿಕೆ ಮತ್ತೆ ಎರೆಹುಳ ಜೀವಾಮೃತ ತರಬೇತಿ ಆಗಿರ್ಬೋದು, ಮತ್ತೆ ಬಿತ್ತನೆ ಬೀಜಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಇನ್ನೇನೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಿದ್ದೀರಾ? ಮುಂದೆ ಇನ್ನೇನೆಲ್ಲ ಸೌಲಭ್ಯಗಳು ಬೇಕು ಅಂತ ಕೇಳಿದ್ದೀರಾ? ಮೊದ್ಲು ಬೇಕು ಸರ್. ಈಗ ಸ್ನೋ ಕೊಡಿಸ್ಬೇಕು ಅಂತ ಹೇಳೋ, ಕೋಳಿಗೆ ಒಂದು ಸಡ್ಡು ಮಾಡಕ್ಕೆ ಸೌಲಭ್ಯ ಬೇಕು ಸರ್. ಗಿಡಗಳು ಜಮೀನಲ್ಲಿ ಗಿಡ ಹಾಕ್ಬೇಕಂತ ಸರ್. ಸಾಗೋನಿ ಸಹ, ಅಡಿಕೆ, ತೆಂಗು, ಈ ತರದ ಗಿಡಗಳು ನಾವು ಕೇಳಿದ್ವಿ, ಅವ್ರು ಕೊಡ್ತೀವಿ ಅಂತ ಅಂದವ್ರು ಸರ್. ಅರಣ್ಯ ಕೃಷಿ ಮಾಡ್ಲಿಕ್ಕೆ ಗಿಡಗಳನ್ನು ಕೇಳಿದಿರ? ಕೇಳಿದ್ವಿ. ಅದು ಜೀಪತಿ ಎಲ್ಲ ಮಾಡ್ಕೋಬಾರ ಸರ್. ನೋಡ್ಕೊಂಡು ಎಲ್ಲ ಹೋಗವ್ರೆ, ಕೊಡ್ತೀನಿ ಅಂತ ಅವ್ರು. ನಮ್ಮ ಸಿದ್ದು ಸಾವಿರ ಕರ್ಕೊಂಡ್ಬಂದು ಅವರೇ ಪ್ಲಾನ್ ಹಾಕಿ ಮಾಡಿ ಮುಂದಕ್ಕೆ ಒಳ್ಳೇದು. ಒಂದೇ ಬೆಳೆ ಮಾಡೋಕ್ಕಾಗಲ್ಲ, ಈ ತರ ಬೆಳೆಗಳು ಹಾಕಬೇಕು, ಮುಂದಕ್ಕೆ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಅದೆಲ್ಲ ಅವರೇ ನಮ್ಗೆ ತಿಳುವಳಿಕೆ ಕೊಟ್ಟು ಇದೆಲ್ಲ ನಮ್ಗೆ ಮಾಡಂಗೆ ಮಾಡ್ತಿರೋದ ಅಂತ ನಿಜಗಳು ಅವ್ರಿಗೆ ನೆನೆಸ್ಕೋಬೇಕು ನಾವು. ಇವತ್ತಿನಲ್ಲಿ ಯಾರು ಹೇಳಲ್ಲ ಸರ್ ಹಂಗೆ. ಈಗ ತಾವೇ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ, ಮೊದಲೆಲ್ಲ ಜಮೀನ್ ಇದ್ರು ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಬಿಡ್ತಿದ್ರಿ, ಹೆಚ್ಚಿನದಾಗಿ ಕುಡಿತಕ್ಕೆ ಬಲಿಯಾಗ್ಬಿಟ್ಟಿದ್ರಿ, ಎಲ್ಲ ಕೂಲಿ ಮಾಡ್ಕೊಂಡು ಬಂದ್ರು, ಎಲ್ಲ ಕುಡಿತಕ್ಕೆ ಖರ್ಚಾಗ್ಬಿಡ್ತಿತ್ತು. ಕೃಷಿ ಬಗ್ಗೆ ಏನು ಆಸಕ್ತಿ ಇರ್ಲಿಲ್ಲ, ಜೀವನ ಬಹಳ ಕಷ್ಟ ಆಗಿತ್ತು. ಈಗ ಆಗಿನ ಜೀವನ ನೆನ್ಸ್ಕೊತು ಅಂದ್ರೆ ಈಗಿನ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ ತಮ್ಮಲ್ಲಿ? ಬದಲಾವಣೆ ಸರ್. ಅವಾಗ ಎಲ್ಲ ಕುಡ್ಕೊಂಡು ಎಲ್ಲೆಲ್ಲೇ ಬಿತ್ಕೊಳ್ಳೋದು, ರೋಡಲ್ಲಿ, ಮೋರಿಯಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲೆಲ್ಲಿ ಬಿತ್ಕೊಳ್ತಿದ್ದೋ. ಇವಾಗ ಜಮೀನಲ್ಲೇ ಕೋಳಿನೂ ಮೇಯ್ಸಂಗಾಗುತ್ತೆ, ಕೆಲಸನೂ ಮಾಡೋಕ್ಕಾಗತ್ತೆ. ಇವಾಗ ಜಮೀನಲ್ಲೇ ಮಾಡ್ತೀನಿ ಸರ್. ಇವಾಗ ಒಳ್ಳೆ ಚೆನ್ನಾಗಿದೆ ಸರ್, ಖುಷಿಯಾಗಿದೆ. ಅವತ್ತಿನಲ್ಲಿ ಭಾರಿ ತೊಂದರೆ ಇತ್ತು ಸರ್. ಈಗ ಕೃಷಿ ಚಟುವಟಿಕೆಗಳಲ್ಲಿ ಒಬ್ಬರೇ ತೊಡಸ್ಕೊಳ್ತಾ ಇದ್ದೀರಾ? ನಮ್ಮ ಮನೆಯವರು ಕುಟುಂಬದವರೆಲ್ಲ ಭಾಗಿಯಾಗ್ತಿದ್ರ? ಮನೆಯವರು ಭಾಗಿಯಾಗ್ತಾರೆ ಸರ್. ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಮನೆಯವರೆಲ್ಲ ಸೇವ್ ಮಾಡ್ಕೊಳ್ತೀವಿ. ಇನ್ನೊಬ್ರು ಯಾರಾದ್ರೂ ಆಳುಗಳನ್ನ ನೆಚ್ಕೊಳ್ಳೋದು? ಇಲ್ಲಿ ಆಳು ಕರ್ಕೊಳ್ಳೋದು ಸರ್. ಬೇಕಾದ್ರೆ ಒಬ್ಬರಿಬ್ಬರ ಕರ್ಕೊಳ್ತೀವಿ ಅಷ್ಟೇ. ಎಮರ್ಜೆನ್ಸಿ ಇದ್ದಾಗ ಕರ್ಕೊಳ್ತೀವಿ. ಕೆಲಸ ನಾವು ಮನೆಯವರೇ ಮಾಡ್ಕೊಳ್ಳೋದು. ಈಗ ಬಹಳಷ್ಟು ಕಡೆಗಳು ನಾವೆಲ್ಲ ಗಮನಿಸಿರ್ತೀವಿ, ಬಹಳಷ್ಟು ತಾಲೂಕಿನ ಆದಿವಾಸಿಗಳು ತಮ್ಮ ಹತ್ರ ಸ್ವಂತ ಜಮೀನಿದ್ರು ಯಾವುದೇ ರೀತಿ ಈ ಥರ ಸೌಲಭ್ಯಗಳನ್ನ ಪಡ್ಕೊಳ್ದೆ, ಕೃಷಿಯನ್ನು ಮಾಡದೆ ಆ ಜಮೀನನ್ನ ಬೇರೆಯವರಿಗೆ ಗುತ್ತಿಗೆಗೆ ಕೊಟ್ಬಿಟ್ಟು ಈ ಕೇರಳ, ಕೊಡಗು ಇಲ್ಲೆಲ್ಲ ಹೋಗಿ ಕೂಲಿ ಕೆಲಸ ಮಾಡ್ಕೊಬರೋದನ್ನ ನಾವು ಗಮನಿಸಿರ್ತೀವಿ. ಅಂಥವ್ರು ಈ ಥರ ಸಂಸ್ಥೆಗಳಿಂದ ಆಗಿರ್ಬೋದು, ಸರ್ಕಾರದಿಂದ ಈ ಥರ ಸೌಲಭ್ಯಗಳು ಸಿಗ್ತಿರೋದ್ರಿಂದ ಇದನ್ನ ಪಡ್ಕೊಂಡು ತಾವೇ ಸ್ವತಃ ಒಬ್ಬ ಮಾಲೀಕರಾಗಿ ತಮ್ಮ ಜಮೀನಲ್ಲಿ ಒಂದು ಕೃಷಿ ಮಾಡೋದ್ರಿಂದ ಅವರ ಭವಿಷ್ಯಕ್ಕೆ ಎಷ್ಟೆಲ್ಲ ಅದು ಅನುಕೂಲ ಆಗುತ್ತೆ ಅಂತ ತಮ್ಮ ಅನುಭವದ ಪ್ರಕಾರ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಅದು ನಾವು ಬೇರೆಯವ್ರಿಗೆ ಗುತ್ತಿಗೆ ಕೊಡೋಕ್ಕಿಂತ ನಾವೇ ಮಾಡೋದು ಅನುಕೂಲ ಸರ್. ಯಾಕಂದ್ರೆ ಬೇರೆಯವ್ರಿಗೆ ಇವಾಗ 1 ಎಕರೆಗೆ 5,000-6,000 ಗುತ್ತಿಗೆ ಕೊಡ್ಬಿಡ್ತೀವಿ. ಅವರು ಲಕ್ಷಾಂತರ ರೂಪಾಯಿ ಬೆಳಿತಾರೆ. ಅದರಿಂದ ಅವ್ರಿಗೆ ಲಾಭ, ನಮ್ಗೇನು ಲಾಭ ಇಲ್ಲ ಸರ್. ನಾವು ಮಾಡೋದ್ರಿಂದ ನಮ್ಗೆ ಲಾಭ ಸಿಕ್ಕುತ್ತೆ ಸರ್.
ಈಗ ನಾವು ಅದೇ ಥರ ಹೋಗ್ತೀವಿ ಸರ್, ಕೊಡಗು, ಕೇರಳ, ಚಿಕ್ಕಮಗಳೂರು, ಶಿವಮೊಗ್ಗ, ಇಲ್ಲ ಮಹಾರಾಷ್ಟ್ರ ಗಂಟೆ ಹೋಗಿವಿ ಸರ್. ಮೊದಲು ಬರೀ ಹತ್ತಿಂದ ದುಡ್ಡು ತತ್ತಿರ್ಲಿಲ್ಲ ನಮ್ಮ ಕುಡಿಯೋಕ್ಕೆ. ಇವಾಗ ಕುಡ್ತಾ ಬಿಟ್ಟು ಎಲ್ಲಿಗೂ ಹೋಗ್ತಾ ಇಲ್ಲ ಸರ್, ನಮ್ಮ ಊರಲ್ಲೇ ಕೆಲಸ ಮಾಡ್ಕೊಂಡು, ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಇವನಿ ಸರ್. ಹಾಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ನಮ್ಮ ಹತ್ರ ಇರೋದೇ ಕಡಿಮೆ ಭೂ ಪ್ರದೇಶ, ಅರ್ಧ ಎಕರೆ ಇದೆ, 1 ಎಕರೆ ಇದೆ. ಇದ್ರಲ್ಲಿ ನಾನು ಏನು ಬೆಳೆಯೋಕ್ಕಾಯ್ತದೆ, ಏನು ಮಾಡೋಕ್ಕಾಯ್ತದೆ, ಮಾಡಿದ್ರು ನನಗೆ ಲಾಭ ಸಿಗಲ್ಲ, ಏನು ಬೆಳೆ ಕೈಗೆ ಸಿಗಲ್ಲ ಅಂತ ಕೆಲವರು ರೈತರ ಮನಸ್ಥಿತಿ ಇರುತ್ತೆ. ಅಂಥವ್ರಿಗೆ ಕಡಿಮೆ ಜಾಗದಲ್ಲೇ ಚೆನ್ನಾಗಿ ಬೆಳಿಬೋದು ಅಂತ ತಾವು ಯಾವ ರೀತಿ ತಮ್ಮ ಅನುಭವದ ಪ್ರಕಾರ ಹೇಳ್ತೀರಾ? ಕಡಿಮೆ ಅಂದರೆ ನಮಗೆ ಇರೋದು ಎಷ್ಟು ಅಂದರೆ, ಕ್ಲೀನಾಗಿ ನಾವು ಕೆಲಸ ಮಾಡೋ ಟೈಮಿಗೆ ಅದು ಉಳುಮೆ ಮಾಡಬೇಕು. ಅದು ಟೈಮಿಗೆ ನಾವು ಎರೆಹುಳು ಗೊಬ್ಬರ ಆಗಲಿ, ಜೀವಮೂತ್ರ ಆಗಲಿ, ಅದು ಟೈಮ್ ಕೊಡಬೇಕು. ಕೊಟ್ಟಿದ್ಮೇಲೆ ಅದು ಫಲ ಸಿಕ್ಕುತ್ತೆ ಸರ್ ನಮ್ಗೆ. ನಾವು ಬೇಟೆ ಮಾಡಿದಾಗ ಫಲ ಸಿಕ್ಕಲ್ಲ. ನಾವು ಅದ್ರ ಮೇಲೆ ನಾವು ಮಕ್ಕಳನ್ನ ಹೆಂಗೆ ಸಾಕ್ತೀವಿ ಅದು ಬೆಳೆ ನಮಗೆ ನೋಡ್ಕೊಂಡು ಸಾಕಬೇಕು ಸರ್. ಅದು ಆಗುವಾಗಲೇ ನಮ್ಗೆ ಫಲ ಸಿಕ್ಕೋದು. ಆಮೇಲೆ ಈಗ ರಾಸಾಯನಿಕ ಕೃಷಿ ಮಾಡಿದ್ರೆ ಅದು ಬೇಗ ಇಳುವರಿ ಕೊಡುತ್ತೆ, ಜಾಸ್ತಿ ಇಳುವರಿ ಕೊಡುತ್ತೆ, ಅದರಿಂದ ಲಾಭ ಮಾಡ್ಬೋದು ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ಈಗ ಸಾವಯವ ಕೃಷಿನಲ್ಲಿ ಈ ಥರ ಎರೆಹುಳು ಗೊಬ್ಬರ, ಜೀವಾಮೃತ ಮಾಡಿಕೊಂಡು ಸಾವಯವ ಪದ್ಧತಿಯಲ್ಲಿ ನಾವು ಕೃಷಿ ಮಾಡೋದ್ರಿಂದ ರೈತರಿಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಖರ್ಚೆಲ್ಲ ಎಷ್ಟು ಉಳಿಯುತ್ತೆ, ಮತ್ತು ಅದ್ರದ್ದು ಬರೋಂಥ ಇಳುವರಿ ಕೂಡ ಹೇಗಿರುತ್ತೆ? ಅದು ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಖರ್ಚು ನಾವು ಹೇಳಿದ್ನಲ್ಲ ಸರ್, ₹1 ಗೊಬ್ಬರಕ್ಕೆ ತಗೊಳ್ಬೇಕಾಗಿಲ್ಲ. ಇದು ನಾವೇ ಸ್ವಂತವಾಗಿ ಮಾಡೋದ್ರಿಂದ ಬೇರೆ ಅಂಗಡಿಯಲ್ಲಿ ತಂದಾಗ ಈಗ ಯೂರಿಯಾ ಹಾಕ್ತೀವಿ, ಈಗ ಕಳೆಗೆ ಔಷಧಿ ಹೊಡಿತಾರೆ ಸರ್, ಕಳೆನಾಶಿ ಅವೆಲ್ಲ ಹೊಡಿತಾರೆ, ಅದೆಲ್ಲ ಭೂಮಿ ಎಲ್ಲ ಸುಟ್ಟೋಗುತ್ತೆ ಸರ್. ಜಾಸ್ತಿ ಕಳೆ ತಂದ್ಬಿಟ್ಟು ಸಹ ಕೆಲವರು ಕಳೆನಾಶಿ ಔಷಧಿ ಹೊಡಿತಿರ್ತಾರೆ, ಅದು ಮಣ್ಣೆಲ್ಲ ಸುಟ್ಟೋಗಿ ಮತ್ತೆ ಅದ್ರ ಒಳಗಡೆ ಎರೆಹುಳು ಇದ್ರೂ ಸುಟ್ಟೋಗಿ ಅದು ನಮಗೆ ಬೇರೆ ಬೆಳೆ ಹಾಕಿದಾಗ ಫಲ ಕೊಡಲ್ಲ ಸರ್. ಈಗ ನಾವು ಕಳೆ ಔಷಧಿ ಹೊಡಿಲ್ಲ ಸರ್, ಸತ್ತ ಕಿತ್ಕೊಳ್ತೀವಿ, ಇದು ಸತ್ತ ಕೊಚ್ಕೊಳ್ತೀವಿ. ಗಡ್ಡಲ್ಲಿ ಆ ಕಡೆ ಈ ಕಡೆ ಒಂದೆರಡು ಅಡಿ ಮಟ್ಟಿಗೆ ಸತ್ತ ಕಿತ್ಕೊಳ್ತೀವಿ. ಮಧ್ಯೆ ಬಾಳಲ್ಲಿ ಕೊಚ್ಕೊಳ್ತೀವಿ ಸರ್. ಕೊಡಗಲಲ್ಲಿ ಕಳೆನಾಶಕ ಏನು ಹೊಡೆಯಲ್ಲ ಸರ್. ಕಳೆ ಏನಾದ್ರು ಬರ್ತಾವ? ಕಳೆ ಬರ್ತಾವ ಸರ್, ಅಂದ್ರೆ ನಾವು ಕೆಲಸ ಮಾಡ್ಕೊಳ್ತೀವಿ ಸರ್. ಈಗ ನೀವು ಬೆಳೆದಂತ ಬೆಳೆಗಳಲ್ಲಿ ಈ ಕೀಟ ಬಾಧೆ ಅಥವಾ ರೋಗ ಗೀಗ ಕಾಣಿಸ್ಕೊಂಡ್ರೆ ಅದಕ್ಕೆ ಯಾವ ರೀತಿ ಔಷಧಿ ಬಳಸ್ತೀರಾ? ಅದಕ್ಕೆ ಕೀಟನಾಶ ಅಂದ್ರೆ ಇದು ಗಂಜಲ ಇದೆಯಲ್ಲ ಸರ್, ಅದನ್ನೇ ಔಷಧಿ ಹೊಡೆಯಕ್ಕೆ ಪ್ರೇ ಮಾಡ್ತೀವಿ ಸರ್. ಸ್ವಲ್ಪ ಗಿಡ ಸ್ವಲ್ಪ ಹಣ್ಣು ಹುಟ್ಟಿದಾಗ ಅದನ್ನೆಲ್ಲ ಹಾಕಿ ಗಂಜಲನ ಹಾಕಿ ಸ್ವಲ್ಪ ಸ್ಪ್ರೇ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಬರ್ತದೆ ಸರ್. ಈಗ ಎರೆಹುಳ ಗೊಬ್ಬರದಿಂದ ಬರೋಂಥ ವರ್ಮಿ ಕಾಂಪೋಸ್ಟ್ ಅದಲ್ಲ, ಅದನ್ನು ಕೀಟನಾಶಕವಾಗಿ ಬಳಸ್ಕೋತೀರಾ? ಬಳಸ್ಕೊಳ್ತ ಅದು ಅಡಿಲಿ ನೀರು ಬರ್ತದೆ ಸರ್, ಜಲ್ದ ಕಂಡೆ ಕೊಟ್ಟಿರೋದು. ಅದನ್ನ ಒಂದು ಬಾಟ್ಲಲ್ಲಿ ತಗೊಂಡು ಸ್ಟಾಕ್ ಮಡಗಿರ್ತೀವಿ ಸರ್, ಒಂದು ಬಾಟ್ಲಲ್ಲಿ ಹಾಕಿ, ಕ್ಯಾನಲ್ಲಿ ಹಾಕಿ ಅದನ್ನ ಸ್ಪ್ರೇ ಮಾಡ್ಕೊಳ್ಳೋದು ಸರ್. ಸ್ಪ್ರೇ ಮಾಡ್ಕೊಂಡ್ರೆ ಗಿಡ ಯಾವ್ದು ಕೀಟ ಬಾಧೆ ಮತ್ತೆ ರೋಗ ಗೀಗೆ ಯಾವ್ದು ಕಾಣಿಸ್ಕೊಂಡಿಲ್ಲ ಸರ್. ಕಳೆದ ವರ್ಷ ಮುಂಗಾರಲ್ಲಿ ಮೆಣಸಿಗೆ ಹೊಡೆದಿವಿ ಸರ್. ಅದನ್ನ ಮೆಣಸಿ ಯಾವ ಚೆನ್ನಾಗಿ ಬರ್ತದೆ ಸರ್. ಈ ಸಾವಯವ ಪದ್ಧತಿ ಮಾಡಿದ್ರೆ ಯಾವುದೇ ರೀತಿಯ ಕಳೆಗಳು ಬಂದರೂ ಕೂಡ ಅದು ಜಾಸ್ತಿ ಹಾನಿ ಮಾಡಲ್ಲ, ಮತ್ತೆ ರೋಗ ಬಾಧೆ ಕೀಟ ಬಾಧೆ ಏನು ಕೂಡ ಕಾಣಿಸ್ಕೊಳ್ಳಲ್ಲ. ಅದರಿಂದ ಸಾವಯವ ಅನ್ನೋದು ಭಾಳಷ್ಟು ಖರ್ಚನ್ನ ಕಡಿಮೆ ಮಾಡಿ ಭಾಳಷ್ಟು ಅನುಕೂಲ ಮಾಡಿದೆ ತಮಗೆ. ಹೌದು ಸರ್. ಭಾಳ ಸಂತೋಷ ಕೃಷ್ಣ ಅವರೇ. ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 7-8 ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಅಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಪ್ರಮುಖವಾಗಿ ತಾವು ಏನು ಅಂದಿನ ಕಾಲದಲ್ಲಿಂದ ಮಾಡ್ಕೊಂಡು ಬಂದಂಥ ಸಾವಯವ ಕೃಷಿ ಪದ್ಧತಿಯನ್ನು ಇಂದಿಗೂ ಕೂಡ ಮಾಡ್ಕೊಂಡು ಬರ್ತಾ ಇರೋದು ಕೂತು, ಹಾಗೆಯೇ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ತಾವು ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಂಡು ಎರೆಹುಳ ಘಟಕವನ್ನು ಮಾಡಿಕೊಂಡು ಮತ್ತು ಜೀವಾಮೃತವನ್ನು ಬಳಸ್ಕೊಂಡು ಒಂದು ಸಾವಯವ ಪದ್ಧತಿಯಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಿರೋದು ಕುರಿತು, ಹಾಗೆಯೇ ಒಂದು ಸಮಗ್ರ ಕೃಷಿಯನ್ನು ತಾವು ಒಂದು ಕಡಿಮೆ ಭೂಪ್ರದೇಶದಲ್ಲಿ ಮಾಡ್ತಾ ಒಂದು ಯಶಸ್ಸನ್ನು ಕಾಣ್ತಾ ಬರ್ತಾ ಇರೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಟಿಕೆರೆ ಹಾಡಿಯ ಸಮಗ್ರ ಸಾವಯವ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಕೃಷ್ಣಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ.
ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.